ಜೀವನದಲ್ಲಿ ಎಲ್ಲ ಸಂಬಂಧಗಳು ಬಹಳ ಸೂಕ್ಷ್ಮವಾಗಿರುತ್ತದೆ. ನಾವು ಮತ್ತೊಬ್ಬರಿಗೆ ಉಪಕಾರ ಮಾಡದಿದ್ದರೂ ಪರವಾಗಿಲ್ಲ, ಆದರೆ ಅವರ ಜೀವನದ ನಿರ್ಧಾರಗಳನ್ನು, ಅವರ ಸೋಲು ಬೀಳುಗಳ ಬಗ್ಗೆ ಉಪೇಕ್ಷೆಯಿಂದ ಮಾತನಾಡುವ ಹಕ್ಕನ್ನು ನಮಗೆ ಯಾರೂ ಕೊಟ್ಟಿರುವುದಿಲ್ಲ. ಬೇರೆಯವರ ಕೆಲಸಗಳಲ್ಲಿ, ಅವರ ವ್ಯಕ್ತಿತ್ವದಲ್ಲಿ ತಪ್ಪು ಹುಡುಕುವ ಸಣ್ಣ ಬುದ್ಧಿಯನ್ನು ತ್ಯಜಿಸಿ ಎಲ್ಲರನ್ನೂ ಸಮಾನವಾಗಿ ನೋಡುವ, ಗೌರವಿಸುವ ಮನಸ್ಥಿತಿಯನ್ನು ಬೆಳೆಸಿಕೊಳ್ಳಬೇಕು. ತಾರೋ ಜೀವನದಲ್ಲಿ ತಪ್ಪು ನಿರ್ಧಾರಗಳನ್ನು ಮಾಡಿದ್ದಾರೆ, ಸೋತಿದ್ದಾರೆ ಎಂದರೆ ಅವರು ಬದುಕಲು ಅನರ್ಹರು ಎಂದೇನಲ್ಲ. ಇಂದು ಈ ಪರಿಸ್ಥಿತಿಯಲ್ಲಿ ಅವರಿಗೆ ಸೋಲಾಗಿದೆ. ನಾಳೆ ಅವರು ನಮಗಿಂತ ಚೆನ್ನಾಗಿ ಬದುಕುವ ಕ್ಷಮತೆ ಉಳ್ಳವರು. ಇಂದು ನಾವು ಚೆನ್ನಾಗಿ ಬದುಕಿದ್ದೀವಿ, ಯಶಸ್ಸು ಗಳಿಸಿದ್ದೇವೆಂದು ಬೇರೆಯವರ ಜೀವನದ ಬಗ್ಗೆ ಕೇವಲವಾಗಿ ಮಾತನಾಡುವುದು ಹಾಗೂ ಅವರನ್ನು ಅಂಗಿಸುವುದು ಬೇಡ.